ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ. ಮೈಸೂರು ಝೂನ ಕೊನೆಯ ಪಾರ್ಟ್ ಇದು. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಏನಂತ ಚಳಿ ಆಗಲ್ಲ, ಕಾಡು ಪ್ರಾಣಿಗಳು ತಾನೆ, ಅವಕ್ಕೆ ಮನೆ ಇರಲ್ಲ, ಹಂಗೆ ಹೊರಗಡೆನೆ ಇರೋದು. ಅಲ್ಲೋಡಲ್ಲಿ ಸೊಪ್ಪು ಹೆಂಗಾಗ್ತವ್ರೆ ಅಷ್ಟು. ಕಡ ಬಾಯ್ 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 ಗುಡ್ ಬಾಯ್ ಅಂತೆ. ಬಾಯ್ ಬಿಡ್ಕೊಳ್ಳೋದ. ಆಗ್ಲೇ ಬಂದಿತ್ತ ಅಂತ. ಅಲ್ಲಿ ನೋಡುಡ, ಅಲ್ಲೇನು ಅನಿಮಲ್ಸ್ ಐತೆ ತೋರ್ಸ್ಕೊಬ್ರಗಿ. ಹಿಂಗೋಗು, ಹಿಂಗೋಗಿ ಸರ್ಕಲ್ ಹಾಕೋಬ್ರಗು. ಹಿಂಗ್ ಬಾ, ಇಲ್ಲೇ ಬಾ, ಇಲ್ಲಾಂದ್ರೆ ಬಾ ಹಂಗೇನೆ. ಏ ಅಲ್ಲ, ಇದನ್ನ ಹಿಂಗ್ ಬಾ ಅಂತ. ಬನ್ನಿ ಸುಂದರ, ನಿಂದೆ ಕೂರ್ಬೇಕಂತ. ಹೋಗ್ ಪುನಃ ಇವಾಗ ಹಿಂಗ ಹೋಗಲ್ಲ, ವಾಪಸ್ ಹೋಗಲ್ಲ, ಹೊರಟೈತೀವಿ. ಫ್ಯೂಚರ್ ನಿಂಗೆ ಕೊಡ್ತೀವಿ, ನೀನು ಹಂಗೆ ಮಾಡಬೇಕು. ಅಲ್ಲಿ ನೋಡಿ ಅಂತಾನೆ, ಅದಕ್ಕೆ ನಿಂಗೂ ಹಂಗೆ ಕೊಡ್ತೀವಿ ಅಂತ ಇದ್ದೀನಿ. ಆಗ್ಲೇ ನೋಡಿ ಯಾವ ಸ್ಟೈಲಲ್ಲಿ ಬಂದ್ಕೊಂಡೈತೆ. ಕರ್ಣನ್ ಸ್ಟೈಲಲ್ಲಿ ಒಂದು ಕಾಲ್ ಮೇಲೆ ಎತ್ಕೊಂಡು, ಒಂದು ಕೈ ಮೇಲೆ ಎತ್ಕೊಂಡು. ನಗಾಡ್ತೈತೆ ಅದು, ಕರ್ಣ ಬಂದವನೆ ಅಂತ ನಗಾಡ್ತೈತದು. ಹಾಂ, ಆಗೈತದು ಅಲ್ವಾ? ಎಲ್ಲವೂ ಅಷ್ಟೇ. ಅಯ್ಯೋ, ಗ್ರಿಪ್ ಇರ್ತದೆ ಅದಕ್ಕೆ. ಮುಖದ ಯಾಕೆ ಉದಿಸ್ಕೊಂಡು ಎಲ್ಲಿ ನೋಡಿ, ಹಳೆ ಕಾಲದವ್ರು ನಿಂತ್ಕೊತಾರಲ್ಲ ಹಂಗೆ ನಿಂತ್ಕೊತಾನೆ ಗೈಸ್. ಇಲ್ಲಿ ನೋಡಿ ಮುಖನ. ಅಲ್ಲ, ಹಳೆ ಕಾಲದವರು ಮಾಡ್ತಾರಲ್ಲ. ಹೋಗಿ ನೀವು ಹೋಗಿ, ನೀವು ಹೋಗಿ. ಬಾಟಲ್ ಐತೆ ಕರ್ಣ, ನಿನ್ನ ಸರ್ಟಿಫಿಕೇಟ್ ಐತೆ ಅದ್ರೊಳಗೆ. ಅಲ್ಲಿ ಜಿಗುಪ್ಸೆ ಆಯ್ತು. ಅದೊಂದು ಆನೆ ಕೊಂಡ ನೋಡು, ಲಾಸ್ಟ್ ಅದೆಲ್ಲ ನೋಡು, ಲಾಸ್ಟ್ ಅಲ್ಲಿ ಗೈಸ್. ಕರ್ಣನ್ ನೋಡ್ರಿ ಇಲ್ಲಿ, ಅವನು ಆ್ಯನಿಮಲ್ಸ್ಗಿಂತ ಇಲ್ಲಿ ಸ್ನೇಕ್ಸ್ಗಳು ನೋಡ್ಬಿಟ್ಟೆ ಫುಲ್ ಫಿದಾಗ್ಬಿಟ್ಟವನೆ. ಕ್ವೆಶನ್ಸ್ಗಳು, ಡೌಟ್ಸ್ಗಳು. ಆಲ್ಮೋಸ್ಟ್ ಮುಗಿತಾ ಬಂತು. ಎಲ್ಲಿ ನಂಗಂತೂ ಸಾಕಾಗ್ಬಿಟ್ಟೈತೆ, ಹೊಟ್ಟೆ ಫುಲ್ ಅಷ್ಟೈತೆ. 2:30 ಆಯಿತು ಟೈಮು, ಆದರೆ ಮಳೆ ಬರೋ ಥರ ಆಗಿದೆ. ಅಯ್ಯೋ, ನೀರೊಳಗೈತೆ ಬರ್ರ. 2:51 3 ಗಂಟೆನೇ ಆಯಿತು. ಅಲ್ಲಿ ಮಲ್ಕೊಬಿಟ್ಟವ್ರೆ.
ಏ ಅಲ್ಲಿ ಮಲ್ಕೊಬಿಟ್ಟವೆ. ಇಳಿ ಬಾ. ಚೀತಾ ಚಿರತೆನಾ ಇದು? ಸೀತಾ, ರಾಮ ಸೀತಾ. ಲಾಸ್ಟಲ್ಲಿ ಕ್ರೊಕೊಡೈಲ್ ನೋಡಕ್ ಹೋಗ್ತಾ ಇದ್ದೀವಿ. ಮೊಸಳೆ. ಇಲ್ಲಿ ಕರ್ಣನ್ ಬಟ್ಟೆ ನೋಡಿ ಬ್ರೌನ್ ಮಾಡ್ಕೊಂಬಿಟ್ಟಾನೆ. ಓ ಇಲ್ಲೇ ಐತೆ. ಎಲ್ಲ ಫೋನ್ ಬಿಲ್ಸ್ಬಿಟ್ಟು ಕಣವ. ಯಾಕೆ ಅಲ್ಲೇ ಆಗ್ತದೆ? ನೀರೊಳಗೆ ಇರ್ತವೆ, ಹೊರಗಡೆನೂ ಇರ್ತದೆ. ನೋಡು ಕಾಣ್ತಾ ಇರೋದು ಹೊರಗೆ ಕಾಣ್ತಾ. ಅದು ಉಪ್ಪು ನೀರಲ್ಲಿ ಹಾಕವ್ರಲ್ಲ, ಅದಕ್ಕೆ ಬೆಳ್ಳಗೆ ಹಾಕ್ಬಿಟ್ಟವ್ರು. ಏನಿಲ್ಲ ಕಣದ್ ನಡಿ. ಇಷ್ಟು ತಪ್ಪ ಐತಿದು. ಸರಿಗೈತಪ್ಪ. ಹಿಡ್ಕೋ. ಕೈಯಲ್ಲಿ ಹಿಂಗೆ ಇಟ್ಕೋ. ಅದ್ರ ಕೊಕ್ ನೋಡಿ ಸ್ಮೆಲ್ ಹೋದ್ರೆ. ನೋಡ್ದ ಹೋಗೋಣ ಸ್ಮೆಲ್ಲು. ಅಂತನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಮಲ್ಕೊಂಡ್ಬಿಟ್ಟು ಎದ್ದೊಳ್ತಾ ಇರಲಿಲ್ಲ ಊಟ ತಿನ್ನೋದಕ್ಕೆ. ಮೊದಲೇ 4 ಗಂಟೆಗೆ ಎದ್ದಿದ್ದ. ಮತ್ತು ಝೂಲೆಲ್ಲ ಓಡಾಡ್ದ. ಹಾಗೆ ಪಥಸಂಚಲನದಲ್ಲಿ 3 ಕಿಲೋಮೀಟರ್ ನಡೆದ್ನಲ್ಲ, ತುಂಬ ಸ್ಟ್ರೈನ್ ಆಗಿದ್ನಲ್ಲ. ಸೊ ಅವನಿಗೆ ಬೈಕಲ್ಲೇ ನಿದ್ರೆ ಬಂದುಬಿಡ್ತು. ಅವನ್ನ ಊಟ ಮಾಡೋಕ್ಕೆ ಎದ್ದೊಳಿಲ್ಲ. ಸೊ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಹಾಗೆ ಮನೆಗೆ ಕರ್ಕೊಂಡು ಬಂದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.